ನಿಮ್ಮಿಬ್ರು ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ. ಇಬ್ರು ಜೊತೆಗೆ ಇದ್ಕೊಂಡು ನಾಟಕ ಆಡ್ತಾ ಇದ್ದೀರಾ. ಪೊದ್ದು ಫೋನು ಎಲ್ಲೋ ದೂರದಾಗೆ ದೂರದಾಗ ಸ್ವಿಚ್ ಆಫ್ ಅಂತ ತೋರಿಸ್ತೈತೆ. ಅಂದ್ರೆ ದೂರ ಕರ್ಕೊಂಡೋಗ್ಬಿಟ್ಟು ಏನಾರ ಮಾಡ್ಬಿಟ್ರಾ, ಇಲ್ಲ ಪೊದ್ದನ್ ಸಾಯ್ಬಡ್ದು ಮೊಬೈಲ್ನೇನ ಟ್ರೈನ್ಗಿನ್ ಎಸ್ಬಿಟ್ರಾ, ಏನು ಮಾಡಿದ್ರಿ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನನಗೆ. ನೀವಿಬ್ಬರ ಹತ್ರ ಬಾಯ್ ಬಿಡ್ಸೋದು ಹೆಂಗೆ ಅಂತ ಒಂದೊಳ್ಳೆ ಹುಡುಗಿನ ಕರ್ಕೊಂಡೋಗಿ ಸಾಯಿಸಿ ತುಂಬ ನಡೀತಾವೆ ಕೇಸಸ್ ಎಲ್ಲನೂ. ನೋಡಿ, ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತೀನಿ ಇವಾಗ. ಈ ಫಸ್ಟ್ ಯಾರನ್ನ ಓಯ್ ಮುದುಕಿ, ನಿನ್ನೆ ಫಸ್ಟ್ ವಿಚಾರಣೆ ಮಾಡೋದು. ಲೈ, ನೀನು ಈಚೆ ಕಡೆಗೆ ಹೋಗು. ಅಲ್ಲಿ ಹೊರಗಡೆ ಹೋಗಿರೋ, ಅಲ್ಲಿ ವಿಚಾರಣೆ ಆಮೇಲೆ ಬಂದು ಮಾಡ್ತೀನಿ. ಫಸ್ಟ್ ನಿಮ್ಮ ಅಮ್ಮನ್ನ ವಿಚಾರಣೆ ಮಾಡ್ತೀನಿ, ಆಮೇಲೆ ನೀನು ಮಾಡ್ತೀನಿ. ಮೇಡಮ್ ಅವರೇ, ನೀವೇನು ಕೇಳಿದ್ರು ಅಷ್ಟೇನೆ ಮೇಡಮ್ ಅವರೇ, ನಾವೇನು ಮಾಡಿಲ್ಲ ಮೇಡಮ್ ಅವರೇ. ವಿಚಾರಣೆ ಅಂದರೆ ಸುಮ್ಮನೆ ಮಾಡಲ್ಲ, ನಾಲ್ಕು ಬಿಟ್ಟೇನೆ ವಿಚಾರಣೆ ಮಾಡೋದು ನಾನಂತೂ. ಇಷ್ಟು ದಿನ ಸುಮ್ಮನೆ ಅಯ್ಯೋ ಪಾಪ ಅಂತ ವಿಚಾರಣೆ ಮಾಡ್ತಾ ಇದ್ದೆ. ಈಗ ಅಯ್ಯೋ ಪಾಪ ಗೀಪ ಎಲ್ಲ ವಿಚಾರಣೆ ಮಾಡಲ್ಲ, 4 ಎಣ್ಣೆಗೆ ಬಾರ್ಸೇನೆ ವಿಚಾರಣೆ ಮಾಡೋದು. ಲೈ, ಹೋಗ ಈಚೆ ಕಡೆಗೆ. ನೀನು ನಿಮ್ಮ ಅಮ್ಮನ ವಿಚಾರಣೆ ಮಾಡಿ ಆಮೇಲೆ ನೀನು ವಿಚಾರಿಸ್ತೀನಿ. ಒಬ್ಬೊಬ್ಬರನ್ನೇ ಬಾಯಿ ಬಿಡಿಸೋದು ಹೆಂಗೆ, ಸತ್ಯ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ಬಿಡಿಸ್ತೀನಿ. ಏಯ್ ಮುದುಕಿ, ನಿಜ ಹೇಳು. ನಿಜ ಹೇಳಿಲ್ಲ ಅಂದರೆ ಮೆಣಸಿನ್ಕಾಯಿ ಅರ್ದ್ಬಿಟ್ಟು ಇಕ್ಬಿಡ್ತೀನಿ ಬಾಯಿಗೆ. ನಿಜ ಹೇಳು, ನಿನ್ನ ಸೊಸೆ ನಾ ಏನು ಮಾಡಿದೆ, ಎಲ್ಲಿ ಕಳಿಸ್ದೆ, ಏನು ಮಾಡಿದೆ, ನಿನ್ನ ಸೊಸೆನ ಹೇಳ್ಬಿಡು. ಬದುಕವಳ ಸತ್ತವಳ ಸಾಯಿಸಿದ್ಯಾ ಹೇಳ್ಬಿಡು. ಮೇಡಮರೇ, ದೇವ್ರಾಣೆ ಇಕ್ಕಿ ಹೇಳ್ತೀನಿ ಮೇಡಮರೇ, ನಾನು ಏನೂ ಮಾಡಿಲ್ಲ ನನ್ನ ಸೊಸೆನ. ಅಯ್ಯಪ್ಪ, ಅಯ್ಯೋ ಮೇಡಮರೇ, ಈಗ ಬಾಯ್ ಬಿಡ್ಲಿಲ್ಲ ಅಂದ್ರೆ ಬಾಯಾಗಿರೋ ಅಲ್ಲೆಲ್ಲ ಉದ್ರೋಗ್ಬಿಡ್ತವೆ. ಮೇಡಮರೇ, ಏನಂತ ಹೇಳೋಣ ಮೇಡಮರೇ, ಏನಂತ ಹೇಳೋಣ. ನಿಜವಾಗೂ ನನ್ನ ಮಗಳು ನನ್ನ ಸೊಸೆ ಇಬ್ರು ಜಗಳ ಮಾಡ್ಕೊಂಡ್ರು ಮೇಡಮರೇ. ನನಗೆ ಗೊತ್ತಿಲ್ಲ, ನಾನು ಎಲ್ಲೋ ಹೊರಗಡೆ ನಿಂತಿದ್ದೆ ಮೇಡಮರೇ. ಅಲ್ಲಿಗೆ ಬಂದು ಹಿಂಗೆಲ್ಲ ಮಾತಾಡ್ತಾವಳೆ, ಹೊತ್ತಿಗೆ ಹಂಗೆ ಮಾತಾಡ್ತಾಳೆ ಹಿಂಗೆ ಮಾತಾಡ್ತಾಳೆ ಅಂತ ನನ್ನ ಮೇಲೆ ಏನೇ ರೈಜ್ ಆದ್ಲು ಮೇಡಮರೇ. ನನ್ನ ಮಗಳು ಮ್ಯಾಲೆ ಪಿರುತಿಗೆ ನಾನು ನನ್ನ ಸೊಸೆನ 2 ಮಾತು ಬೈದೆ ಮೇಡಮರೇ. ಯಾಕಲ ಹಿಂಗೆ ಮಾಡಿದೆ, ಯಾಕಮ್ಮ ಹಿಂಗೆ ಮಾಡಿದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು 4 ಮಾತು ಬೈದೆ. ಅಷ್ಟಕ್ಕೆ ನನಗೆ ನನ್ನ ಸೊಸೆ ಪೊದ್ದಿ ನನ್ನ ಮನೆಗೆ ಇರಕ್ಕಿಲ್ಲ, ಮನೆ ಬಿಟ್ಬಿಟ್ಟು ಹೋಯ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಬಿಟ್ಲು. ಹೋಯ್ತೀನೋ ಹೋಗಿ, ನನಗೇನಂತೆ, ನೀನು ಎಲ್ಲನ ಹೋಗಿ ಹೆಂಗನ ಮಾಡ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟೆ. ಅಷ್ಟೇ ಮೇಡಮ್ ಅವರೇ ಗೊತ್ತಿರೋದು. ಅವಳು ಬ್ಯಾಗ್ ಎತ್ಕೊಂಡು ನೆಟ್ಟು ಹೊಂಟೋಗ್ಬಿಟ್ಲು. ನಾನು ತಾನೇ ಏನು ಮಾಡಲಿ ಮೇಡಮ್ ಅವರೇ. ನನ್ನ ಮಗಂಗೆ ಅಲ್ಗುನು ಹೋದ್ಮೇಲೆ ಒಂದು 2-3 ದಿನ ಬಿಟ್ಕೊಂಡು ಹೇಳ್ದೆ, ಕರ್ಕೊಂಬಿಟ್ಟು ಬಾ ಮಗ ಅಂದರೆ ನನ್ನ ಮಗ ಹೋಗ್ಲಿಲ್ಲ ಕರ್ಕೊಂಬಿಟ್ಟು ಬರೋಕ್ಕೆ. ನಾನೇ ಮಂತಕ್ಕೆಲ್ಲ ಹೋಗಿ ಆಮೇಲೆ ಮಂತಗಳಿಲ್ಲ ಅಂತ ಗೊತ್ತಾಗಿ ವಾಪಸ್ ಬಂದು ಏನೇನೇನೋ ಕತೆ ಆಗೋಯ್ತು ಮೇಡಮ್ ಅವರೇ. ಅದು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ ಮೇಡಮ್ ಅವರೇ. ನೋಡಿ, ಪೊಲೀಸ್ ಹತ್ರ ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳಿದ್ರೆ ಗೊತ್ತಲ್ಲ, ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಈಗ ನೀನು ಹೇಳಿದ್ದೀನಿ, ನಿನ್ನ ಮಗಳೂ ನಿಜ ಹೇಳಬೇಕು. ಇಬ್ಬರು ಒಂದೇ ಮಾತು ಹೇಳಿದ್ರೆ ನಿಜ ಅಂತ. ನಿನ್ನ ಮಗಳೊಂದು ನೀನೊಂದು ಏನಾರ ಹೇಳಿದ್ರೆ ಅಲ್ಲೇ ಹಾಕೊಂಡು ಚೆನ್ನಾಗಿ ರುಬ್ತೀನಿ ಮೇಡಮ್ ಅವರೇ. ಇರೋ ಸತ್ಯನೇ ನೀ ಬಾಯ್ಬಿಟ್ಟಿದ್ದೀನಿ. ಇದ್ರ ಮ್ಯಾಲ ದೇವ್ರಡೆ ಬೇಡ ಮೇಡಮ್ ಅವರೇ. ಕೆನ್ನೆಲ್ಲ ಉರಿತೈತೆ. ಒಂದೇಟಿಗೆ ಏನಿಯ ತಲೆ ತಿರುಗಿ ಬಂತು. ನೀವು ಹೇಳ್ದಂಗೆ ಏನೇ ಆಗಲಿ ಮೇಡಮ್ ಅವರೇ. ಆಯ್ತು, ನೀವು ಹೇಳ್ದಂಗೆ ಆಗಲಿ. ಬೇಕಾ ನನ್ನ ಮಗಳನ್ನ ಕೇಳಿ, ನಿಜನೇ ಹೇಳ್ತಾಳೆ ಅವಳು. ಇದೇ ನಡೆದಿರೋದು, ಇದೇ ವಿಷಯನೇ ನೀ ಹೇಳ್ತಾಳೆ. ಆಯ್ತು, ನೋಡೋಣ. ನಿನ್ನ ಮಗಳನ್ನ ಕರೆದು ವಿಚಾರಣೆ ಮಾಡ್ತೀನಲ್ಲ ಈಗ, ಆವಾಗ ಗೊತ್ತಾಯ್ತದೆ. ಬಡ್ಡಿಗ್ಲ ಸಸಿಗಳನ್ನ ಮಗಳು ಬಂದವಳೆ ಅಂತ ಹೇಳಿದ ತಕ್ಷಣ ಸಸಿಗಳನ್ನ ಈಚೆ ಕಡೆ ತಳ್ಬಿಟ್ರಿ. ಸಸಿಗಳು ನಿಮ್ಗೆ ಯಾವ ಲೆಕ್ಕನೂ ಅಲ್ಲ. ನಿಮ್ಮನ್ನು ನಂಬ್ಕೊಂಡು ಬೇರೆ ಮನೆಯಿಂದ ಈ ಮನೆಗೆ ಬಂದಿರ್ತಾರೆ. ಅದು ಬೇರೆ ಜೊತೆಗಿರಿಸ್ಕೊಂಡು ನಿಮ್ಮ ಸೊಸೆ ನೋಡ್ಕೊತಾವಳು ನಿಮ್ಮನ್ನ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನೀವು ಹಿಂಗೆಲ್ಲ ಮಾಡಿದ್ರೆ ಐತೆ ಮಾರಿ ಹಬ್ಬ ಚೆನ್ನಾಗೈತೆ. ನಡಿ ಈಚೆ ಕಡೆಗೆ ನಿನ್ನ ಮಗಳು ಬರಲಿ, ಹತ್ತಿಸ್ತೀನಿ ಆಮೇಕಿಂದ. ಆಯ್ತು ಮೇಡಮ್ ಅವ್ರೆ, ಬೇಕಾದ್ರೆ ಕೇಳ್ಬಿಟ್ಟು ಬೇಕಾದ್ರೆ ಏನಾರ ತಪ್ಪಿದ್ರೆ ಎಕ್ಕಡ ತಗೊಂಡು ಹೊಡೆದ್ಬಿಡಿ ಮೇಡಮ್ ಅವರೇ. ನಾನು ಏನು ಕೇಳಕ್ಕಿಲ್ಲ. ನನ್ನ ದೇವರನ್ನ ಇಷ್ಟೇ ನಡೆದಿದ್ದು. ಬೇಕಾದ್ರೆ ನನ್ನ ಮಗಳು ಕರೆಸಿ ಕೇಳಿ, ಅವಳು ಸತ್ಯ ನೀ ಹೇಳ್ತಾಳೆ. ಲೈ, ಬಾರ ಇಲ್ಲಿ ಕಾನ್ಸ್ಟೇಬಲ್, ಅವಳನ್ನ ಕರ್ಕೊಂಬಿಟ್ ಬಾ. ಸರಿ, ಈಗ ನೀನು ಈಚೆ ಕಡೆ ಹೋಗು. ಇಬ್ರದ್ದು ಒಂದೇ ಥರ ವಿಚಾರಣೆ ಐತಾ ಇಲ್ವ ಅಂತ ಗೊತ್ತಾಯ್ತದಲ್ಲ. ಒಬ್ಬೊಬ್ರು ನನ್ನ ಹತ್ರ ವಿಚಾರಣೆ ಮಾಡಿದ್ರೆ ನೀನೇ ಗೊತ್ತಾಗೋದು. ಇಲ್ಲ ಕಣ್ಣು ಸನ್ನೆಗೆ ನಾಟಕ ಆಡ್ತೀರಾ ಅಮ್ಮ ಮಗಳು ಇಬ್ರು ನಡೀರಿ. ಆಯ್ತು ಮೇಡಮ್ ಅವರೇ. ಮಗಳೇ, ನಿನ್ನ ನಿಜಾನೇ ಹೇಳು ಮಗಳೇ, ನಾನು ಹೇಳಿದ್ದೀನಿ ಸರಿನಾ? ಸರಿ, ಹೋಯ್ತೀನಿ. ಲೈ, ನಿಮ್ಮಮ್ಮ ಎಲ್ಲ ವಿಷಯನೂ ಹೇಳವ್ರೆ. A to Z ಎಲ್ಲ ವಿಷಯ ನಮಗೆ ಗೊತ್ತಾಗ್ಬಿಟ್ಟೈತೆ. ನಿನ್ನಿಂದನೇನಂತೆ ಪೊದ್ದುಗಾಗತ್ತಿ ಬಂದಿದ್ದು. ಮೇಡಮ್ ಅವರೇ, ನಾನೇನು ಮಾಡಿದೆ? ನಮ್ಮಮ್ಮ ನನ್ನ ಮೇಲೆ ಆಗ್ತಾ ಎಲ್ಲ ನಾನೇನು ಮಾಡಿದ್ದೀನಿ ಮೇಡಮ್ ಅವರೇ? ನಾನೇನು ಮಾಡಿಲ್ಲ ಮೇಡಮ್ ಅವರೇ. ಅಯ್ಯೋ ಮೇಡಮ್ ಅವರೇ, ಹೊಡಿಬೇಡ್ರಿ ಮೇಡಮ್ ಅವರೇ, ಹೊಡಿಬೇಡ್ರಿ. ಲೇ, ನಿಜ ಏನಂತ ಬಗಳು ನೋಡು. ಇಬ್ಬರು ಜೈಲ್ಗೆ ಹಾಕಕ್ಕಿಲ್ಲ ನಾನು. ಒಬ್ಬರನ್ನ ಹಾಕ್ತೀನಿ, ಒಂದು ನಿನ್ನ ಇಲ್ಲ ನಿಮ್ಮ ಅಮ್ಮನ್ನ. ಇಬ್ರಿಗೆ ಯಾರು ಈ ಥರ ಮಾಡಿದ್ದೀರಾ ಅಂತ ಗೊತ್ತಾದ್ರೆ ಅವ್ರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಬಿಟ್ಬಿಡ್ತೀನಿ ನೋಡು. ಸುಮ್ಮನೆ ನೀನು ಬಾಯಿ ಬಿಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನೋಡು, ನಿಮ್ಮಮ್ಮ ಎಲ್ಲ ವಿಷಯನೂ ಹೇಳೈತೆ. ಈಗ ನೀನು ಎಲ್ಲ ವಿಷಯನೂ ಹೇಳಿದ್ರೆ ನೀನು ಬಿಡ್ತೀನಿ. ಇಲ್ಲ ಅಂತಂದರೆ ನೀನು ಇಲ್ಲೇ ಹಾಕೊಂಡು ಅರಿಯೋದೇನೇ. ಈ ಪೊಲೀಸ್ನವರು ನಮ್ಮಮ್ಮ ಏನು ಹೇಳೈತೆ, ನನ್ನ ಮೇಲೆ ಹೇಳೈತೆ, ನಾನು ನಮ್ಮಮ್ಮನ ಮೇಲೆ ಹೇಳ್ಬಿಟ್ರೆ ಇಬ್ಬರದೂ ಕನ್ಫ್ಯೂಸ್ ಆಗೋಗ್ಬಿಟ್ಟು ಹೋಗ್ರತಾಗೆ ಬಿಡೈತದ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಅನ್ನಿಸ್ತದೆ. ಇರು, ನಾನು ಒಂದು ಕತೆ ಹೇಳ್ತೀನಿ. ಸುಮ್ಮನೆ ಈ ಥರ ಆಮೇಕಿಂದ ಒಡೆಯೋದನ್ನ ನಿಲ್ಲಿಸ್ತಾರೆ. ಏನು ಆ ಕಡೆ ಈ ಕಡೆ ನೋಡ್ತಾ ಇದೆಯಾ ಬಗಳು? ಏನು ನಡೀತಾಯ್ತು ಅನ್ನೋದನ್ನ ಬಗಳು. ಇಲ್ಲ ಚಟ್ನಿ ಆಗೋಯ್ತೀಯ ಬಗಳಿಲ್ಲ ಅಂದರೆ.
ಹೇಳ್ತೀನಿ ಮೇಡಮರೇ, ಹೇಳ್ತೀನಿ. ನಾನು ಯಾಕೆ ಮುಚ್ಚಿಕೊಳ್ಳಿ ಮೇಡಮರೇ? ಮೇಡಮರೇ, ನನ್ನಿಂದ ಏನು ಇದೆಲ್ಲನೂ ಆಗಿಲ್ಲ ಮೇಡಮರೇ. ನನ್ನಿಂದ ಯಾಕಾಯ್ತದೆ? ನಾನು ಎಂಥ ಒಳ್ಳೆಯವಳು ಗೊತ್ತಾ? ನನ್ನ ಗಂಡ ಸರಿ ಇಲ್ಲ ಮೇಡಮರೇ. ಕುಡುಕ್ ನನ್ನ ಮಗ. ನನ್ನ ಮಗಳನ್ನ ಚೆನ್ನಾಗಿ ಹಿಡ್ಕೊಂಡು ಯಾವಾಗೂ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಿದ್ದ. ಅದನ್ನು ಸಹಿಸೋಕ್ಕಾಗಲಿಲ್ಲ ನನಗೆ. ಅದಕ್ಕೇನೆ ಅದನ್ನು ಸಹಿಸೋಕ್ಕಾಗ್ದಿದ್ದಂಗೆ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮ ಅಮ್ಮವ್ರ ಮನೆಗೆ ಬಂದ್ಬಿಟ್ಟೆ. ನಮ್ಮ ಅಮ್ಮಂಗೂ ನಮ್ಮ ಅತ್ತಿಗೆಗೂ ಮೊದಲಿಂದನೇ ಇರ್ಸು ಮುರ್ಸು ಜಗಳಗಳು. ನನ್ನ ಪಾಡು ನಾನು ಇರ್ತಿದ್ದೆ ಮೇಡಮರೇ. ಅವ್ರು ಅವಾಗ ಕಿತ್ತಾಡ್ಕೊಳ್ಳೋರು. ಹಿಂಗೆ ಕಿತ್ತಾಡ್ಕೊಂಡು ಯಾವಾಗೂ ಆಡ್ಕೊಂಡಿರೋರು. ನನ್ನ ಪಾಡು ನಾನು ಇತ್ತಿದ್ದೆ. ನಮ್ಮ ಅಮ್ಮನಿಗೆ ನಾನು ಒಂಚೂರು ಸಹಾಯ ಮಾಡ್ಕೊಂಡು ಇತ್ತಿದ್ದೆ. ನಮ್ಮ ಒತ್ತಿಗೆ ಸರಿ ಇರಲಿಲ್ಲ. ಕೊಂತ್ರಿ ಅವಳು ಏನು ಮಾಡೋಳು? ನಮಗೊಂಥರ ಅಡುಗೆ, ಅವಳಿಗೂ ಗಂಡಂಗೂ ಒಂಥರ ಅಡುಗೆ, ಹಂಗೆಲ್ಲ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಳು. ಆಗ ನಮ್ಮಮ್ಮ ಒಂದು ಚೂರು ಜಗಳ ಆಡೋದು ಮೇಡಮರೇ, ಅಷ್ಟೇನೇನಿಯ. ಆಮೇಲೆ ಒಂದಿನ ಜೋರಾಗಿ ಜಗಳ ನಡೆದ್ಬಿಡ್ತು ನಮ್ಮ ಅಮ್ಮಂಗೂ ನಮ್ಮ ಅತ್ತಿಗೆಗೂ. ಆವಾಗ ನಮ್ಮ ಅತ್ತಿಗೆ ನಾನು ಏನಾರ ಮಾಡ್ಕೊಂಡು ನಾನು ಏನಾರ ಮಾಡ್ಕೊಂಡಿಲ್ಲ, ನಾನು ಹೊಂಟೋಯ್ತೀನಿ ಬಿಡು, ನಿಮ್ಮ ಮನೆಗೆ ನಾನು ಇರೋಕ್ಕಿಲ್ಲ ಅಂತ ಹೇಳಿದ್ಲು. ಆಯಿತು ಬಿಡು ಅಂತ ಹೇಳ್ಬಿಟ್ಟು ಹಾಗೇನೆ ನಮ್ಮ ಅಮ್ಮನ ಸರಿ ಹೋಗು ಅಂತೂ ನಮ್ಮ ಅತ್ತಿಗೆ ಹೊಂಟೋಯ್ತು. ನೀನು ನಿಮ್ಮ ಅತ್ತಿಗೆ ಜಗಳ ಆಡಿದ್ದ? ನಿಮ್ಮಮ್ಮ ಇಲ್ಲನೂ ನಿಮ್ಮ ಅತ್ತಿಗೆ ಜಗಳ ಆಡಿದ್ದ? ನಾನು ಒತ್ತಿಗೆ ಜಗಳ ಆಡಿದ್ವಿ ಅಂತ ಗೊತ್ತಾಗ್ಬಿಟ್ರೆ ನನ್ನ ಪೊಲೀಸ್ ಸ್ಟೇಷನ್ಗೆ ಇಡಿಸ್ಕೊಬಿಡ್ತಾರೆ ಅನ್ನಿಸ್ತದೆ. ಬೇಡ. ನಮ್ಮಮ್ಮ ಅಂತ ಹೇಳ್ಬಿಟ್ರೆ ನನ್ನನ್ನು ಬಿಟ್ಬಿಡ್ತಾರೆ. ನಾನು ಯಾಕೆ ಮೇಡಮ್ ನಮ್ಮ ಅತ್ತಿಗೆ ಜೊತೆ ಜಗಳ ಆಡಲಿ? ನಾನು ನಮ್ಮ ಅತ್ತಿಗೆ ಜೊತೆ ಜಗಳ ಆಡಲ್ಲಪ್ಪ. ನಮ್ಮ ಅಮ್ಮನೂ ನಮ್ಮ ಅತ್ತಿಗೆ ಜಗಳ ಆಡಿದ್ದು ನಾನಲ್ಲ ಮೇಡಮ್ ಅವರೇ, ನಾನಲ್ಲ. ಇದೇ ನಿಜನಾ? ಹ್ಞೂ ಮೇಡಮ್ ಅವರೇ. ಇದ್ರಾಗೆ ಗೊತ್ತಾಯ್ತೈತೆ. ನೀನೊಂದು ಉತ್ತರ, ನಿಮ್ಮ ಅಮ್ಮ ಒಂದು ಉತ್ತರ ಹೇಳೋದ್ರಾಗೆ ಏನೇ ಗೊತ್ತಾಯ್ತೈತೆ ಎಷ್ಟು ಸುಳ್ಳು ಬೊಗಳ್ತಿದ್ರೆ ಇಬ್ರುನುವೆ ಅಂತ. ಅಂತೂ ನೀನು ನಿಮ್ಮಮ್ಮ ಇಲ್ಲೇನಿಯಾ ಜೈಲಾಗಿರೋದೇನಿಯಾ ಫಿಕ್ಸು. ಏ ಕಾನ್ಸ್ಟೇಬಲ್, ಮುದ್ಕಿನ ಕರ್ಕೊಬಿಟ್ಟು ಬಂದ್ಬಿಡ್ಲಾ? ಇಬ್ರು ಸೇರ್ಕೊಂಡು ಚೆನ್ನಾಗಿ ನಾಟ್ಕಾಡ್ತಾವ್ರೆ. ನಾಳಿಕೆ ಹಿಡ್ಕೊಂಡು ಮೆಣಸಿನ ಘಾಟ್ ಇಕ್ಕಿದ್ರೆ ಅವಾಗ ಗೊತ್ತಾಯ್ತದೆ ಈ ಬಡ್ಡಿಗಳಿಗೆ. ಹೇಯ್, ಇಬ್ರು ಸೇರ್ಕೊಂಡು ಡ್ರಾಮಾ ಮಾಡ್ತಾ ಇದ್ದೀರಾ? ಡ್ರಾಮಾ? ಇವಳೊಂದು ಹೇಳ್ತಾಳೆ, ನೀನೊಂದು ಹೇಳ್ತೀಯಾ? ಇದ್ರಾಗೆ ಗೊತ್ತಾಗ್ತೈತೆ ಎಷ್ಟು ಸುಳ್ಳು ಹೇಳ್ತೀರಾ ಇಬ್ರು ಸುಳ್ರಾಣಿಗಳು ಅಂತ ಹೇಳ್ಬಿಟ್ಟು. ಬಿದ್ದು ಸಾಯ್ರಿ, ನಿಮ್ಗೆ ಊಟನೂ ಕೊಡಲ್ಲ ಇವತ್ತು. ಅಯ್ಯೋ ಮೇಡಮ್ ಅವರೇ, ನಾನೊಂದು ಅವಳಂದು ಎಲ್ಲಿ ಹೇಳಿದ್ವಿ ಮೇಡಮ್ ಅವರೇ? ಇರೋದನ್ನೇ ಹೇಳಿದ್ದು ಮೇಡಮ್ ಅವರೇ ನಾನು. ಏಯ್, ನಿಮ್ಮ ಹತ್ರ ಹೆಂಗ್ ಬಾಯಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ನಂಗೆ ಭಾಳ ಚೆನ್ನಾಗಿ ಗೊತ್ತು, ತೋರಿಸ್ತೀನಿ. ನಿಮ್ಮ ಮಗಳೇ, ನಡೆದಿರೋದನ್ನ ನಡೆದಂಗೆ ಹೇಳು ಅಂತ ಹೇಳ್ದೆ ತಾನೆ? ನೀನು ಏನ್ಲೇ ಹೇಳ್ದೆ? ನಾನು ಮಾಮೂಲಿ ಏನೇನು ನಡೀತೋ ಎಲ್ಲನೂ ಹೇಳ್ದೆ. ನೀನು ನಾನು ಅಷ್ಟೇನೆ ಏನು ನಡೀತೋ ಅದನ್ನೇ ಹೇಳ್ದೆ. ಅದನ್ನ ಬಿಟ್ಟು ಬೇರೆ ಏನು ಹೇಳಿಲ್ಲಪ್ಪ. ಇಬ್ರು ಒಂದೇ ಥರ ಉತ್ತರ ಕೊಟ್ಟರೆ ನಿಮ್ಮನ್ನ ಕಳಿಸ್ತೀನಿ ಈಚೆ ಕಡೆಗೆ ಅಂತ ಪೊಲೀಸ್ ಅಮ್ಮ ಹೇಳಿದ್ಲು. ಮತ್ತು ಇಬ್ರು ಒಂದೇ ಥರ ಉತ್ತರ ಕೊಟ್ಟಿದ್ದೀವಿ ತಾನೆ? ಮತ್ತು ಯಾಕ್ಲೇ ಅಮ್ಮ ಇನ್ನೊಂದು ಕಳಿಸಿಲ್ಲ ನಮ್ಮನ್ನ ಈಚೆ ಕಡೆಗೆ? ನೀನು ನ್ಯಾಯವಾಗ ಹೇಳು, ಸರಿಯಾಗಿ ಹೇಳ್ದೆ ತಾನೆ ನೀನು? ಸರಿಯಾಗಿ ಹೇಳ್ದೆ ಕಣಮ್ಮ. ನಾನು ಯಾಕೆ ಸುಳ್ಳು ಹೇಳಿ? ಸರಿಯಾಗಿ ಹೇಳ್ದೆ. ಏನೋ ಬೇಕು ಅಂತ ಹಂಗೆ ಪೊಲೀಸರು ಹೇಳಿ ಸುಳ್ಳು ಹೇಳಿ ನಮ್ಮನ್ನು ಇರಿಸ್ಕೊತಾರೆ ಅನ್ನಿಸ್ತದೆ ಅಷ್ಟೇ ಕಣಮ್ಮ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಸರಿಯಾಗಿ ನೀವು ಉತ್ತರ ಕೊಟ್ಟಿವ್ನಿ ನಾನು. ಈಗ ಬಿಡಮ್ಮ, ಯಾಕದ್ರ ಬಗ್ಗೆ ಯೋಚನೆ, ಮುಂದೆ ಏನಾಯ್ತದೋ ಆಮೇಕಿಂದ ನೋಡ್ಕೊಳ್ಳೋಣ. ಈ ಬುದ್ಧಿಯಿಂದ ನಮಗೆ ನೆಮ್ಮದಿಲ್ದಿದ್ದಂಗೆ ಆಗೋಯ್ತಲ್ಲಪ್ಪ. ಅದು ಎಲ್ಲಿ ಬಿದ್ದವಳು, ಯಾವಾಗ ಬತ್ತಾಳೋ, ಏನು ಕಥೆಯೋ? ಎದ್ಗಿತ್ತಾನೆ ಎದ್ದು ಬಿಟ್ಟವಳ ಅಂತ. ಅವಳಿಗೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಕಣಮ್ಮಿ, ನಾವಂತೂ ಸ್ಟೇಷನಿಂದ ಹೋಗಂಗೆ ಇಲ್ಲ ಬಿಡು ಈಚೆ ಕಡೆಗೆ. ಅಯ್ಯೋ ಸುಮ್ಮನಿರಮ್ಮ, ಎಲ್ಲ ಅಡ್ಬಾಯಿ ಹಾಕ್ಬಿಡ ನೀನು. ನೀ ಸುಮ್ಕಿರಮ್ಮ ನೀನು. ಅಡ್ಬಾಯಿ ಅಲ್ವೇ ಇರೋದು, ಇದ್ದಂಗೆ ಹೇಳೋದು ಅಷ್ಟೇನೆ. ನೀ ಅಡ್ಬಾಯಿ ಹಾಕಾಕ್ಲಿ ನಾನು.